ಬೈಲಹೊಂಗಲ ಸಮೀಪದ ಮರಕುಂಬಿ ಗ್ರಾಮದ ಶ್ರೀ ಚಕ್ರ ಸಮೇತ ಚಾಮುಂಡಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ನಗರದಲ್ಲಿ ಮೈಸೂರು ದಸರಾ ಮಹೋತ್ಸವ ಮಾದರಿಯಲ್ಲಿ ಅಂಬಾರಿ ಉತ್ಸವ ಮೆರವಣಿಗೆ ಬುಧವಾರ ಅದ್ದೂರಿಯಾಗಿ ನಡೆಯಿತು. ನಗರದ ಈಶಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿಳಿದ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ದೇವಸ್ಥಾನದ ಭಕ್ತರು, ಕಲಾ ತಂಡಗಳು, ವಿವಿಧ ವಾದ್ಯ ಮೇಳಗಳು ಗಜರಾಜನನ್ನ ನೋಡಲು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದರು. ಎಪಿಎಂಸಿ ಗಣೇಶ ದೇವಸ್ಥಾನದಲ್ಲಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಂಬಾರಿ ಉತ್ಸವ ಮೆರವಣಿಗೆಗೆ 3000 ಮಠ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿ, ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಬಿ ಮಲ್ಲೇಶ್, ಭೂಧಾನಿ ಮಹಾಂತೇಶ್ ಕೌಜಲಗಿ, ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ಮಹಾಂತಯ್ಯ ಶಾಸ್ತ್ರಿ ಆರಾದ್ರಿಮಠ್, ವೀರಯ್ಯ ಸ್ವಾಮಿ ಹಿರೇಮಠ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಮಹಾಂತೇಶ್ ಕೌಜಲಗಿ, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಪ್ರೀತಿ ಪಾಟೀಲ್, ಮುಖಂಡರಾದ ವಿಜಯ್ ಮೆಟ್ಕುಡ್, ಕಾರ್ತಿಕ್ ಪಾಟೀಲ್, ಎಫ್ಎಸ್ ಸಿದ್ದನಗೌಡರ್, ವಿರೂಪಾಕ್ಷವಾಲಿ ಪೂಜೆ ಸಲ್ಲಿಸಿ ಅಂಬಾರಿ ಉತ್ಸವವನ್ನು ಚಾಲನೆ ನೀಡಿದರು. ಚಾಮುಂಡೇಶ್ವರಿ ಪ್ರತಿಮೆಯ ಅಂಬಾರಿಗೆ ವಿವಿಧ ಪುಷ್ಪಮಾಲೆಗಳಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು. ಮೆರವಣಿಗೆಯಲ್ಲಿ ಹುಬ್ಬಳ್ಳಿಯ ಚಬ್ಬಿ ಕಲಾ ಅಜಿತ್ ಇವೆಂಟ್ಸ್, ಹಾನಗಲ್ಲದ ಡೊಳ್ಳು ಶೇಷಗಿರಿ, ಗದಗದ ಸೂಡಿ ಚಂಡಿಮೇಳ, ಹಾವೇರಿಯ ನಂದಿಕೋಲು, ವೀರಗಾಸೆ ನೆಟ್ಟೂರು, ಧಾರವಾಡದ ಕರಡಿ ಮಜಲು, ಹುಬ್ಬಳ್ಳಿಯ ಜಗ್ಗಲಗಿ ಕುಣಿತ, ಮರಗಲ್ಲ ಕುಣಿತ, ಶಿಂಗಾಂವ್ ದೊಡ್ಡಾಟ, ದಾಬಾ ಸಬೇಟ್, ಕೆಂಗಲ್ಹಟ್ಟಿ ಅಲಗು ಕುಣಿತ, ರಾಮನಗರದ ಗಾರುಡಿ ಗೊಂಬೆ, ಕುದೂರದ ಮಹಿಳಾ ಚಂಡೆ, ತುಮಕೂರು ಕೋಲಾಟ, ಬೃಹತ್ ಗಾತ್ರದ ಹನುಮಂತ ವೇಷಭೂಷಣ ನೋಡುಗರ ಕಣ್ಮನ ಸೆಳೆಯಿತು. ಸಾವಿರಾರು ಮಹಿಳೆಯರು ಅಂಬಾರಿ ಪೂರ್ಣಕುಂಭ ಹೊತ್ತು ಸಾಗಿದರು. ದೇವಸ್ಥಾನ ಕಾರ್ಯದರ್ಶಿ ಬಿ ಬಾಬು, ಪ್ರಮುಖರಾದ ವಿರೂಪಾಕ್ಷ ಕೌಜಲಗಿ, ಈಶ್ವರ್ ಕೌಜಲಗಿ, ರಾಹುಲ್ ಕೌಜಲಗಿ, ಚಂದನ್ ಕೌಜಲಗಿ, ಸಂದೀಪ್ ಕೌಜಲಗಿ, ರವಿ ಕುರ್ಬೇಟ್, ಮಹಾಂತೇಶ್ ಕಳ್ಳಿಬಡ್ಡಿ, ಮಹಾಂತೇಶ್ ಮತ್ತಿಕೊಪ್ ದೇವಸ್ಥಾನ ಕಮಿಟಿಯವರು ಪಾಲ್ಗೊಂಡಿದ್ದರು. ಹಾಗೂ ಇದೇ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವ ಕುರಿತು, ದೇವಿಯ ಕುರಿತು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಹೀಗೆ ಎಜುಕೇಶನ್ ಬಗ್ಗೆ, ಆಮೇಲೆ ನಮ್ ಜಾಬ್ ಬಗ್ಗೆ, ಆಮೇಲೆ ನಮ್ ಫ್ಯೂಚರ್ ಬಗ್ಗೆ ಎಲ್ಲಾ ಕೇಳ್ಕೊಂಡಿದ್ದೆ. ಆಮೇಲೆ ಇಲ್ಲಿ 9 ದಿನ ಬಂದು ಅಕ್ಕಿ ಸೇವೆ ಮಾಡೋದಿತ್ತು, ಸೊ ಅದನ್ನು ಮಾಡಿದೆ. ನನಗ ಒಳ್ಳೆ ರಿಸಲ್ಟ್ ಬಂದಿದೆ. ನಾ ಏನ್ ಬೇಡ್ಕೊಂಡಿದ್ದೆಲ್ಲ ಅದನ್ನೆಲ್ಲಾನು ನೆರವೇರಿಸಿದ್ದಾಳೆ ತಾಯಿ. ಈಗ ಮತ್ ಮುಂದಿನ ಫ್ಯೂಚರ್ ಬಗ್ಗೆ ಎಲ್ಲಾ ಬೇಡ್ಕೋಬೇಕಂತ ಮಾಡಿದ್ವಿ. ಸೊ ಈಗ ಇಲ್ಲಿ ಬಂದು ಅಕ್ಕಿ ಸೇವೆ ಮಾಡಿದಾಗಿಂದ ನಮ್ಗ ನಮ್ ಫ್ಯಾಮಿಲಿ ಒಳಗಾತು, ಆಮೇಲೆ ನಮ್ ಎಜುಕೇಶನ್ ಆತು, ನಮ್ ಜಾಬಿಂದ ಆತು, ಎಲ್ಲಾನು ಚಲೋ ಆಗಿದೆ. ಇಲ್ಲಿ ನಮ್ ತಂಗಿಯಾರು ಹೇಳಿದ್ರು, ಹೋಗಿದ್ರು. ಅವರ ರೆಫರ್ ಮ್ಯಾಲಿಂದ ನಾ ಇಲ್ಲಿ ಬಂದಿದ್ದೆ. ನಮ್ಗೆ ಫಸ್ಟ್ ವಾರ ಸೆಕೆಂಡ್ ವಾರ ಮಾಡುವಷ್ಟಿಗೆ ರಿಸಲ್ಟ್ ಕೊಟ್ಬಿಟ್ರು ತಾಯಿ. ಈಗ 9 ದಿನಾರ ಬರ್ಬೋದು, 9 ವಾರರ ಬರ್ಬೋದು, 9 ತಿಂಗಳರ ಬರ್ಬೋದು, ಒಟ್ಟು 9 ದಿವಸ ನಡ್ಕೋಬೇಕು ತಾಯಿಗೆ. ಇದು ಫುಲ್ ಅಂದ್ರೆ ಈಗ ಮೈಸೂರಿಗೆ ಎಲ್ಲಾರು ಮೈಸೂರಿಗೆ ಹೋಗ್ಬೇಕು, ಚಾಮುಂಡೇಶ್ವರಿ ಅಂಬಾರಿ ನೋಡ್ಬೇಕು ಅಂತ ಎಲ್ಲಾರು ಆಸೆ ಪಡ್ತಾರೋ. ಸೊ ಈಗ ನಮ್ಮೂರ ಇಲ್ಲಿ ಉತ್ತರ ಕರ್ನಾಟಕ
ಕರ್ನಾಟಕದೊಳಗನೆ ಇದೆಲ್ಲ ಇದೆ. ಸೊ ಇದನ್ನೆಲ್ಲ ನೋಡಿ ನಮಗೂ ಖುಷಿ ಆಯ್ತು. ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ಮೀಟ್ ಮಾಡಿದಷ್ಟೇ ಇಲ್ಲಿ ಖುಷಿ ಆಯ್ತು. ದೇವಸ್ಥಾನಕ್ಕೆ ನಾವು ಉಪ್ಪಿನಪೇಟೆಗೆ ಎರಡು ದಿವಸ ಬರಕೈತಿ ಇವಾಗ 9 ವಾರ ಆಯ್ತು. ಏನೇನ್ ಅನ್ಸ್ತದೆ ಈಗ ಬಂದಾಗ ನಿಮ್ಗೆ? ಎಲ್ಲ ಆರಾಮಾಗಿದೆ, ಚಲೋ ಆಗೈತಿ. ಏನೇನ್ ಬೇಡ್ಕೊತೀರಿ ದೇವ್ರನ್ನ? ನಾವ್ ದೇವ್ರಕ್ಕ ಆರಾಮ್ ಇರಾಕಿಲ್ರಿ, ಆರಾಮಾಗಿರಿ. ನಮ್ಮ ಮನೆಯವರೆಲ್ಲ ಚಲೋ ಇದ್ರಿ. ಅದೆಲ್ಲ ಈಗ ನಿವಾರಣೆ ಆಗೈತಿ. ಹಾ, ಎಲ್ಲ ಆರಾಮಾಗಿದೆ. ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಈ ಗುಡಿ ದೇವಸ್ಥಾನ ಬಗ್ಗೆ ಹೀಗಿದೆ ಹೋಗಿ ನೀವಾಗಿ ಬಂದ ಸರ್? ಇಲ್ರಿ, ಇದು ನಮ್ಮ ಊರಿನ ನಮ್ಮ ಅವ್ವ ಹೇಳ್ಯಾರ ಬಂದ್ರಿ. ಇದು ನಿಮ್ದು ಇದೇ ಊರವರು? ಹಾ, ಇದೆ ಊರ. ಕರಡಿಯಿಂದ ಬಂದಿರ? ನಾ ಉಪ್ಪಿನಪೇಟೆಗೆ. ಇನ್ನು ಜನರಿಗೆ ಯಾವ ರೀತಿ ಇದ್ರ ಬಗ್ಗೆ ಹೇಳ್ತಾರೆ ದೇವಸ್ಥಾನ? ಹಂಗೇನ ಇಲ್ಲ, ಎಲ್ಲಾ ಆರಾಮ್ ಐತ್ರಿ. ಚಲೋ ಐತ್ರಿ, ಬಂದಾಗಿಂದ ಎಲ್ಲಾ ಆರಾಮಾಗೈತಿ. ಅಮ್ಮರ ಯಾವ್ದು ಬಂದಿರ ದೇವಸ್ಥಾನಕ್ಕೆ ಇವಾಗ? ನಾವು ಬೈಲಹೊಂಗಲದಿಂದ ಬಂದಾರ. ಈ ಗುಡಿ ಇಲ್ಲೇ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದ್ರ? ಹೇಗೆ ನಿಮ್ಗೆ ಗೊತ್ತಾಯ್ತು ಗುಡಿ ಬಗ್ಗೆ? ನೋಡಿದ್ವಿ ನಾವು, ನಮಗ್ ಚಲೋ ಆಗತ್ರಿ. ನಾವು ಬರಾಕ ಎರಡು ದಿವಸ ಬರತ್ತೀರಾ ಇವಾಗ? ನಾವ್ ಒಂದ್ ತಿಂಗಳ ಮ್ಯಾಲ ಆಟ ನಾವ್ ಬರಾಕ. ಏನೇನ್ ಬಿಡ್ಕೊಡ್ತೀರಾ ದೇವಿ ಹತ್ರ? ನಾವೆಲ್ಲ ನಮ್ಮ ಮನಿ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಬೇಡ್ಕೊಂಡಿದ್ದೀವ್ರಿ. ನಮ್ಮ ಮಕ್ಕಳ ಬಗ್ಗೆನೂ ಚಲೋ ಆಗೈತಿ, ನಮ್ಮ ಮನಿ ಬಗ್ಗೆನೂ ಚಲೋ ಆಗೈತಿ. ನಮಗ್ ಬರೋದೈತ್ರಿ, ನಮಗ್ ಭಾರಿ ಅನ್ಸತ್ರಿ. ಯಾವ್ರೆಲ್ಲ ಬಂದಿರ ದೇವಸ್ಥಾನಕ್ಕೆ ಇವಾಗ ನೀವು? ಬೈಲಹೊಂಗಲದಿಂದ ಬಂದಿದ್ದೀವಿ. ಏನಾಗ್ತದೆ ದೇವಸ್ಥಾನಕ್ಕೆ ಬಂದಾಗ ನಿಮ್ಗೆ? ತುಂಬಾ ಒಳ್ಳೇದಾಗಿದೆ. ಏನ್ ಬಿಡ್ಕೊಂಡಿದ್ರ ದೇವಿ ಹತ್ರ? ತಾಯಿ ಚಾಮುಂಡೇಶ್ವರಿ ಹತ್ರ ಏನೇ ನಮ್ಮ ಕೋರಿಕೆ ಇರ್ಲಿ ಅದು ಬೇಗ ಈಡೇರುತ್ತೆ. ಯಾವ್ದಾದ್ರು ಕೋರಿಕೆ ಬೇಡ್ಕೊಂಡು ಯಾವ್ದೋ ಕೋರಿಕೆ ಈಡೇರಬೇಕು ಇಲ್ವಾ? ಈಡೇರುತ್ತೆ. ಈಡೇರಿದೆ. ಹಾ, ಈಡೇರಿದೆ. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಇಲ್ಲ, ನಾವು 15 ವರ್ಷ 16 ವರ್ಷ ಹಿಂದ್ಗಡೆ ಗೌಡ್ಗೆರೆಗೆ ಹೋಗಿದ್ವಿ. ನಮ್ ತಂದೆಯವರು ಫಸ್ಟ್ ಹೋಗಿದ್ರು, ಆಮೇಲೆ ನೆಕ್ಸ್ಟ್ ನಮ್ ಸೋದರ ಮಾವ ಹೋಗಿದ್ರು. ಇದು ದೇವಸ್ಥಾನ ಭೂದಾನಿ ಕೊಟ್ಟಿದ್ದೆ ನಮ್ಮ ಮಾತೇಶ್ ಕೌಜಲ್ಗಿ ಅವರು, ನಮ್ ಸೋದರ ಮಾವ. ಹಾ, ಅವರಿಂದ ಅವರೇ ಈ ದೇವಸ್ಥಾನಕ್ಕೆ ಭೂದಾನ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು 15-16 ವರ್ಷ ಹಿಂದ್ಗಡೆ ಗೌಡ್ಗೆರೆಗೆ ಹೋಗಿದ್ವಿ. ನಮ್ ತಂದೆಯವರು ಹೋದ್ರು, ನೆಕ್ಸ್ಟ್ ನಮ್ ಸೋದರ ಮಾವ ಹೋದ್ರು. ಅವರೇ ದೇವಸ್ಥಾನ ಇಲ್ಲಿ ದೇವಿಯನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕಂತ ಬುದ್ಧಿಯಲ್ಲಿ ಕೇಳಿದ್ರು. ಆ ಪ್ರಕಾರ ಆಗಿ 3 ಎಕರೆ ಜಮೀನ ಅವರು ಭೂದಾನ ಆಗಿ ನಮ್ಮ ಅಂತೇಶ್ ಕೌಜಲ್ಗಿ ಅಂದ್ರೆ ನಮ್ಮ ಸೋದರ ಮಾವ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬೇಕಾದ ಯಾವುದೇ ಜನ ಬರ್ಲಿ, ಭಕ್ತಿ ಇಂಪಾರ್ಟೆಂಟ್. ಭಕ್ತಿ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಒಂದು ಕೋರಿಕೆ ಈಡೇರುತ್ತೆ. ನಾವು ಬೇಡಿದ ಕೋರಿಕೆ ಆತು, ಹರಿಕೆ ಆತು ಈಡೇರುತ್ತೆ. ಚಾಮುಂಡೇಶ್ವರಿ ಅಂದ್ರೆ ಮೈಸೂರು ಇಲ್ಲೇ ಇದೆ ಅಂತ ಅನ್ಸ್ತಾ ಇದೆ. ಅಂಬಾರಿ ಉತ್ಸವ ಇಲ್ಲೇ ಇದೆ ಅಂದ್ರೆ ಸೆಕೆಂಡ್ ಮೈಸೂರು ಅಂತ ಅನ್ಸ್ತಾ ಇದೆ ನಮ್ಗೆ. ಇದು ಸಿಂಗಾರಮ್ಮ ಸತ್ಯಪ್ಪ ಕೌಜಲ್ಗಿ ಮೇನ್ ಭೂದಾನಿ ಆಗಿದ್ದೆ ಅವರು, ಮಾತೇಶ್ ಕೌಜಲ್ಗಿ ಅವರು, ಅವ್ರ ಮಗ ರೀ. ನಿಮ್ಮ ಗಮನಕ್ಕೆ ಬಂದಾಗ ಒಂದಂತೆ ಇಲ್ಲಿ ಇಲ್ಲಿಂದ ಜನ ಬರ್ತಾ ಇದ್ದಾರೆ, ತುಂಬಾ ದೂರದಿಂದ ಜನ ಬರ್ತಾ ಇದೆ. ದಾವಣಗೆರೆ, ರಾಯಚೂರು, ಬೆಂಗಳೂರು, ಅತ್ತಿ, ತುಂಬಾ ದೂರದಿಂದ ಜನಸಂಖ್ಯೆ ಬರ್ತಾ ಇದೆ. ನಮಸ್ಕಾರ ಸರ್. ಯಾವ್ದು ದೇವಸ್ಥಾನಕ್ಕೆ ಇವಾಗ? ಬೈಲಹೊಂಗಲದಿಂದ ಬಂದಿದ್ರಿ. 2 ತಿಂಗಳ ಜಾಬ್ ಆಗ್ಬೇಕಂತ ಬೇಡ್ಕೊಂಡಿದ್ರಿ, ಆಗೇತ್ರಿ. ಇವಾಗ ಜಾಬ್ ನೆರವೇರಿದೆ. ಹಾ ಸರ್, ಆಗೇತ್ರಿ. ಇನ್ನು ಮತ್ತೆ ದೇವಸ್ಥಾನಕ್ಕೆ ಬರ್ಬೇಕು ಅನ್ಸೋದು ಏನಿಸ್ತದೆ? ಬರ್ಬೇಕ ಅನ್ಸಾದೈತ್ರಿ. ಇವತ್ತಿನ ಒಂದು ಅಂಬಾರಿ ಉತ್ಸವ ನೋಡಿ ಏನಿಸ್ತದೆ ನಿಮ್ಗೆ ಇವಾಗ? ಖುಷಿ ಆಯ್ತು. ನಾವ್ ಮೈಸೂರಿನಲ್ಲಿ ನೋಡಿದ್ರಿ, ಬಟ್ ನಮ್ ಉತ್ತರ ಕರ್ನಾಟಕದಾಗ ಇದಾಗಿದ್ ಫಸ್ಟ್ ಟೈಮ್ ರೀ. ಸೊ ಒಂಥರ ಇತಿಹಾಸ ಆದಂಗನೇ ಇದು. ಮತ್ತೊಂದು ಗ್ರಾಮದಲ್ಲಿ ಒಂದು ಇತಿಹಾಸ ಆದಂಗನೇ ಇದು. ಇಷ್ಟೊಂದು ಗದ್ದಲ ಜನರ ನೋಡಿ ಅನ್ಸತ್ತೆ ಜಾತ್ರೆ ಮಸ್ತ್ ನೋಡಿ. ಮೊದಲ್ ನಡ್ಕೊಂಡ್ರೆ ಹಾಗೆ ಆಗ್ತೈತ್ರಿ. ಹಾಗೆ ಅನ್ನ ಪ್ರಸಾದ ಆಗಿರ್ಬೋದು, ಒಳಗಿನ ಎಗ್ರು ಆಗಿರ್ಬೋದು, ದೇವಸ್ಥಾನಕ್ಕೆ ದೇವಿ ದರ್ಶನಕ್ಕೆ ಯಾವ ತರ ಇನ್ನೂ ವ್ಯವಸ್ಥೆ ಆಗ್ಬೇಕಿದ್ರೆ ಯಾವ ತರ ಇನ್ನೂ ವ್ಯವಸ್ಥಿತವಾಗಿ ಆಗ್ಬೇಕ್ರಿ. ಇನ್ನೂ ಇಂಪ್ರೂವ್ ಆಗ್ಬೇಕಿದ್ರೆ ಪ್ರಸಾದ ಬಗ್ಗೆ ಏನ್ ಹೇಳ್ತೀರಾ? ಇನ್ನು ಹೇಳಿದ್ರೆ ಬರ್ತೀರಾ? ಹಂಗೆ ಸರ್, ನಾವು ನಡ್ಕೊಂಡ್ ನೀವು ಎಲ್ಲಕ್ಕೂ ಬೇರೆ ಹೊರಗಡೆ ಕೊಡ್ತಾ ಇದ್ದಾರೆ. ಹಾ ಸರ್, ಕೊಟ್ಟಿದ್ದಾರೆ. ಸಂಪ್ರದಾಯಬದ್ಧ ಹಾಗೂ ಆಧುನಿಕ ಶೈಲಿ ಅನುಭವ, ಅಡುಗೆಗಾರರಿಂದ ಗ್ರಾಹಕರ ಬೇಡಿಕೆಗೆ ಅನುಗುಣವಾದ ಮೆನು ಸಮಯ ಪಾಲನೆ ಹಾಗೂ ಸಂಪೂರ್ಣ ಭರವಸೆಯೊಂದಿಗೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ರುಚಿಕರ ಅಡುಗೆ ಸೇವೆ, ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ, ಹುಟ್ಟುಹಬ್ಬ, ಪೂಜೆ ಪುನಸ್ಕಾರ ಹಾಗೂ ಇತರೆ ಎಲ್ಲ ಶುಭ ಸಮಾರಂಭಗಳಿಗೆ ಶುದ್ಧ, ರುಚಿಕರ ಮತ್ತು ಸಂಪ್ರದಾಯಬದ್ಧ ಅಡುಗೆ ತಯಾರಿಸಿ ಮಾಡಿಕೊಡುವುದೇ ಸಾಹಿತ್ಯ ಕೇಟರ್ಸ್. ಅನುಭವ ಹೊಂದಿದ ಅಡುಗೆಗಾರರು ಶುದ್ಧತೆ ಮತ್ತು ಗುಣಮಟ್ಟದ ಆದ್ಯತೆಯೊಂದಿಗೆ ಉತ್ತರ ಹಾಗೂ ದಕ್ಷಿಣ ಭಾರತದ ವಿವಿಧ ಪಾಕಗಳೊಂದಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಮೆನು ವ್ಯವಸ್ಥೆಯೊಂದಿಗೆ ಸರಿಯಾದ ಸಮಯಕ್ಕೆ ಸೇವೆ ನೀಡಿ ನಿಮ್ಮ ಸಮಾರಂಭವನ್ನ ನೆನಪಿನಲ್ಲಿ ಉಳಿಸುವಂತಹ ರುಚಿಯಿಂದ ಇನ್ನಷ್ಟು ವಿಶೇಷವಾಗಿಸಲು ನಮ್ಮ ಸಾಹಿತ್ಯ ಕೇಟರ್ಸ್ ಅನ್ನ ಸಂಪರ್ಕಿಸಬೇಕಾದ ವಿಳಾಸ ಸೋಮವಾರಪೇಟೆ, ಶೆಟ್ಗಾರ್ ಚಾಳ, ಬೈಲಹೊಂಗಲ. ಮೊಬೈಲ್ ನಂಬರ್ 9844299320 9611084046 ಗೆ.